ಸೋಷಿಯಲ್ ಮೀಡಿಯಾದಲ್ಲಿ ತಪ್ಪು ಮಾತಾಡಿ ಫೇಮಸ್ ಆಗೋದು ಒಂದಿರುತ್ತೆ. ಗುಡ್ ಬೈ. ಸ್ನೇಹಿತರೆ, ಬಿಗ್ ಬಾಸ್ ಅವರು ಆಕ್ಚುಲಿ ಒಂದು ಪೋಸ್ಟರ್ ಅನ್ನ ಬಿಡುಗಡೆ ಮಾಡಿದ್ದಾರೆ. ಅದು ಏನಪ್ಪಾ ಅಂತ ಅಂದ್ರೆ, ಇವತ್ತು ಬಿಗ್ ಬಾಸ್ ಇಂದ ಮೊದಲ ದಿನವೇ ಆಕ್ಚುಲಿ ಬಿಗ್ ಬಾಸ್ ನಲ್ಲಿ ಒಂದು ನಾಮಿನೇಷನ್ ಆಗಿದೆ, ಒಂದು ಎಲಿಮಿನೇಷನ್ ಆಗುತ್ತೆ. ಎಸ್, ಅದಕ್ಕೆ ಒಂದು ಪೋಸ್ಟರ್ ಅನ್ನ ಬಿಗ್ ಬಾಸ್ ಅವರು ಆಕ್ಚುಲಿ ಇವಾಗ ತಾನೇ ಬಿಡುಗಡೆ ಮಾಡಿದ್ದಾರೆ. ಏನಪ್ಪಾ ಅಂತಂದ್ರೆ, ಬಿಗ್ ಬಾಸ್ ಮನೆಗೆ ಬೈ ಬೈ ಹೇಳೋದು ಯಾರು ಅಂತ ಹಾಕಿದ್ದಾರೆ. ಆಕ್ಚುಲಿ ಇದರಲ್ಲಿ 3 ಜನರ ಫೋಟೋಗಳನ್ನ ಹಾಕಿದ್ದಾರೆ. ಅದರಲ್ಲಿ ರಕ್ಷಿತಾ ಶೆಟ್ಟಿ, ಎಸ್, ಇವ್ರ ಬಗ್ಗೆ ನಾನು ಮಾತಾಡ್ತೀನಿ, ಸಂಪೂರ್ಣವಾದ ಒಂದು ವಿವರವನ್ನ ಕೊಡ್ತೀನಿ. ಆದ್ರೆ ಇನ್ನಿಬ್ಬರ ಪೋಸ್ಟರ್ಗಳನ್ನು ಕೂಡ ಇದೇ ಬಿಗ್ ಬಾಸ್ ಹಾಕಿದ್ದಾರೆ. ಒಬ್ರು ಸ್ಪಂದನ ಸೋಮಣ್ಣ, ಇನ್ನೊಬ್ರು ಮಲ್ಲು ನಿಪನಾಳ್ ಅವರು. ಎಸ್, ಇಲ್ಲಿ ಮಲ್ಲು ನಿಪನಾಳ್ ಅವರು ಯಾಕೆ ಹೊರಗಡೆ ಬರಲ್ಲ ಮೊದಲನೇ ದಿನವೇ ಬಿಗ್ ಬಾಸ್ ಇಂದ ಅಂತ ಅಂದ್ರೆ, ಆಕ್ಚುಲಿ ಹಾಡುಗಾರರು, ಆಯ್ತಾ, ಇವ್ರದ್ದು ಒಂದು ಪ್ರತಿಭೆ ಇದೆ. ಇವರ ಹಾಡು ಇದೆಲ್ಲವನ್ನು ಕೂಡ ಬಿಗ್ ಬಾಸ್ ನಲ್ಲಿ ಕೊನೆವರೆಗೂ ತೋರಿಸ್ಬೇಕು. ಅಲ್ಲದೆ ಹಿಂದೆ ಇದೇ ಉತ್ತರ ಕರ್ನಾಟಕದ ನಮ್ಮ ಹನುಮಂತು ಅವರು ಹಾಡುಗಳನ್ನ ಹಾಡಿದ್ರು, ಅವರ ಪ್ರತಿಭೆಯನ್ನ ತೋರಿಸಿದ್ರು, ಕೊನೆಗೆ ಗೆದ್ದಿದ್ರು. ಅದೇ ಒಂದು ದಾಟಿಯಲ್ಲಿ ಬರತಕ್ಕಂಥದ್ದು ಈ ಮಲ್ಲು ನಿಪನಾಳ್ ಅವರು. ಎಸ್, ಹಂಗಾಗಿ ಇವ್ರು ಯಾವುದೇ ಕಾರಣಕ್ಕೂ ಮೊದಲ ದಿನವೇ ಹೊರಗಡೆ ಹೋಗ್ತಾರೆ ಅಂತ ನನಗೇನೋ ಅನ್ನಿಸ್ತಾ ಇಲ್ಲ. ಇನ್ನೊಬ್ರು ಗೊತ್ತಲ್ಲ ನಿಮಗೆ, ಸ್ಪಂದನ ಸೋಮಣ್ಣ ಅವರು. ಆಕ್ಚುಲಿ ಇವರು ಯಾಕೆ ಹೋಗಲ್ಲ ಅಂತ ಅಂದ್ರೆ, ಆಕ್ಚುಲಿ ಬಿಗ್ ಬಾಸ್ ಅಲ್ಲಿ ಇರ್ತಕ್ಕಂಥ ಸುಮಾರು ಬ್ಯೂಟಿಯರಲ್ಲಿ ಇವರು ಒಳ್ಳೆ ಬ್ಯೂಟಿ, ಆಯ್ತಾ. ಇವ್ರಿಗೆ ಆಕ್ಚುಲಿ ಇವರು ಕೂಡ ಸೆಲೆಬ್ರಿಟಿ ಫೀಲ್ಡ್ ಇಂದ ಬಂದಿರೋದ್ರಿಂದ, ಆಮೇಲೆ ಕನ್ನಡವನ್ನು ಕೂಡ ಚೆನ್ನಾಗಿ ಮಾತಾಡ್ತಾರೆ. ಹಾಗಾಗಿ ಇವರಿಗೆ ಒಳಗಡೆ ಇರಬೇಕಾದಂತ ಎಲ್ಲಾ ಅರ್ಹತೆಗಳು ಕೂಡ ಇದೆ. ಹಾಗಾಗಿ ಇವರು ಕೂಡ ಬಿಗ್ ಬಾಸ್ ಒಳಗಡೆ ಇರ್ತಾರೆ. ಆದ್ರೆ ಮೂರನೆಯವರು ನಮ್ಮ ರಕ್ಷಿತಾ ಶೆಟ್ಟಿ. ಅಪ್ಪ, ಈಕೆಗೆ ಏನಪ್ಪಾ ಅಂತಂದ್ರೆ, ಈ ಕನ್ನಡನ ತಪ್ಪಾಗಿ ಮಾತಾಡ್ಬಿಟ್ಟು ಎಲ್ಲಾ ಕಡೆ ಟ್ರೋಲ್ ಆಗ್ಬಿಟ್ಟು ಸಿಗಾಕಬಿಟ್ಟಿದ್ದಾಳೆ. ಆಕ್ಚುಲಿ ಇವಾಗ ಸುಮಾರು ಜನ ಬಿಗ್ ಬಾಸ್ ಅಲ್ಲಿ ಇರ್ತಕ್ಕಂಥವ್ರು ಬಿಗ್ ಬಾಸ್ ಏನ್ ಹೇಳಿದ್ರು ನೋಡಿ, ಒಂದು ಸ್ವಲ್ಪ ಜನನ ಅಂದ್ರೆ ನಿಮ್ಗೆ ಯಾರು ಇವತ್ತು ಫಸ್ಟ್ ದಿನನೇ ಹೊರಗಡೆ ಹೋಗ್ಬೇಕು ಅಂತ ನೀವು ಆಯ್ಕೆ ಮಾಡ್ತಿರೋ ಅವರನ್ನ, ಅಂದ್ರೆ ನೀವೆಲ್ಲರೂ ಸೇರಿ ಆಯ್ಕೆ ಮಾಡ್ತಕ್ಕಂಥ ಒಬ್ಬರನ್ನ ಹೊರಗಡೆ ಕಳಿಸ್ತೇವೆ ಅಂತ ಬಿಗ್ ಬಾಸ್ ಹೇಳಿದ್ದಾರೆ. ಆದ್ರೆ ಇದೇ ರಕ್ಷಿತಾ ಶೆಟ್ಟಿಗೆ ಸುಮಾರು ಓಟ್ಗಳು ಬಿತ್ತಿವೆ. ಅಂದ್ರೆ ಇವರು ಕನ್ನಡವನ್ನ ತಪ್ಪು ಮಾತಾಡ್ಬಿಟ್ಟು ಟ್ರೋಲ್ಗಳಾಗ್ಬಿಟ್ಟು ಬಿಗ್ ಬಾಸ್ಗೆ ಬಂದಿದ್ದಾರೆ. ಇಂಥವ್ರು ಬಿಗ್ ಬಾಸ್ಗೆ ಬೇಡ ಬಾಸು. ಯಾಕೆಂದ್ರೆ ಇಲ್ಲೂ ಕೂಡ ಕನ್ನಡವನ್ನು ಸರಿಯಾಗಿ ಮಾತಾಡಲ್ಲ, ಜನಗಳಿಗೆ ಕನ್ನಡ ಅರ್ಥ ಆಗಲ್ಲ ಇವ್ರು ಮಾತಾಡೋದು, ಶೋನು ಕೂಡ ಬಿದ್ದೋಗುತ್ತೆ. ಏನೋ ಮೊದಲನೇ ದಿನಗಳಲ್ಲಿ ಸ್ವಲ್ಪ ಏನಂದ್ರೆ ಸ್ವಲ್ಪ ಹಂಗೆ ಕಾಂಟ್ರವರ್ಸಿಗಳಾಗ್ಬೋದು ಅಥವಾ ಟ್ರೋಲ್ಗಳಾಗ್ಬೋದು, ಒಂದಷ್ಟು ಮನರಂಜನೆ ಸಿಗ್ಬೋದು. ಮುಂದಿನ ದಿನಗಳಲ್ಲಿ ಇವಳ ಕನ್ನಡವನ್ನು ಕೇಳೋಕ್ಕಾಗದೇ ಶೋನೇ ನಡೆಸೋದು ಕಷ್ಟ ಕೂಡ ಆಗ್ಬೋದು. ಹಾಗಾಗಿ ಇವಳನ್ನ ಹೊರಗಡೆ ಕಳಿಸಿ ಅಂತ ಒಳಗಡೆ ಬಿಗ್ ಬಾಸ್ ಒಳಗಡೆ ಇರತಕ್ಕಂಥವರು ತುಂಬಾ ಜನರ ಆಗ್ರಹ ಮಾಡಿದ್ದಾರೆ, ಓಟ್ಗಳನ್ನು ಕೂಡ ಹಾಕಿದ್ದಾರೆ. ಆದ್ರೆ ಪಾಪ ಹೀಗೆ ಮಾತ್ರ ಒಂದು ಮಾತನ್ನ ಹೇಳ್ತಾಳೆ, ಆ ಮಾತನ್ನ ಕೇಳಿಸ್ಕೊ ಬಂದ್ಬಿಡಿ, ಆಮೇಲೆ ಮಾತಾಡ್ತೀನಿ. ಮತ್ತೆ ಇಲ್ಲಿ ಅಂತ ಎಲ್ಲರೂ ತುಳುವೇ ಮಾತಾಡ್ತಾರೆ. ಸೊ ಅಲ್ಲಿ ನನಗೆ ಒಂದು ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಕನ್ನಡ ಮಾತಾಡ್ಲಿಕ್ಕೆ. ಎಲ್ಲರೂ ಕನ್ನಡ ಮಾತಾಡ್ತಾರೆ. ನೀವು ಎಕ್ಸ್ಪೀರಿಯನ್ಸ್ ಮಾಡ್ಬೋದು, ಲೈಕ್ ಕನ್ನಡ ಕಲಿಬೋದು. ನಾನು ಎಂತ ಪ್ಲಾನ್ ಇಲ್ಲ, ಜಸ್ಟ್ ಹೋಗೋದು, ಆಡುವುದು. ಎಸ್, ಈಕೆ ಹೇಳಿದ್ದು, ನಾನು ಬಿಗ್ ಬಾಸ್ಗೆ ಹೋಗ್ತಾ ಇರ್ತಕ್ಕಂಥದ್ದು ಅಲ್ಲಿ ಕನ್ನಡವನ್ನ ಕಲ್ತ್ಕೊಳ್ಳೋಕೆ. ಅಂದ್ರೆ ಇವರ ಊರ್ ಬಂದ್ಬಿಟ್ಟು ಏನು ಕರಾವಳಿ ಸೈಡು, ಅಲ್ಲಿ ಜಾಸ್ತಿ ತುಳು ಭಾಷೆಯನ್ನ ಮಾತಾಡ್ತಾರೆ. ಹಂಗಾಗಿ ಅಲ್ಲಿ ಕನ್ನಡ ಜಾಸ್ತಿ ಮಾತಾಡ್ತಿರ್ಲಿಲ್ಲ. ಆಮೇಲೆ ಇವರು ಬಾಂಬೆಲಿ ಇದ್ರು, ಅಲ್ಲಿ ಹಿಂದಿ ಮಾತಾಡ್ತಾ ಇದ್ರು. ರಜಾ ದಿನಗಳಲ್ಲಿ ಈ ತುಳುನಾಡಿಗೆ ಬರ್ತಾ ಇದ್ರು. ಆದ್ರೆ ಇಲ್ಲಿ ಕನ್ನಡ ಮಾತಾಡ್ತಾ ಇಲ್ಲದೇ ಇದ್ದಿದ್ರಿಂದ ಸ್ವಲ್ಪ ಇವಳಿಗೆ ಕನ್ನಡ ಬರಲ್ಲ. ಆದರೆ ಈಕೆ ಹೇಳ್ತಕ್ಕಂಥದ್ದು, ನಾನು ಬಿಗ್ ಬಾಸ್ ಮನೆಗೆ ಬಂದಿದ್ದೇನೆ, ಇಲ್ಲಿ ಕನ್ನಡವನ್ನು ಕಲ್ತ್ಕೊಳ್ತೇನೆ ಅಂತ. ತಾಯಿ, ಇಲ್ಲಿರ್ತಕ್ಕಂಥವ್ರಿಗೆ ಆ ಪೇಷನ್ಸ್ ಇಲ್ಲ. ಯಾಕೆಂದ್ರೆ ಇಲ್ಲಿ ಬಿಗ್ ಬಾಸ್ ಮನೇಲಿ ನಡೀತಾ ಇರ್ತಕ್ಕಂಥದ್ದು ಕುರುಕ್ಷೇತ್ರ. ಏನಕ್ಕೆ? ಆ ಟ್ರೋಫಿಯನ್ನು ಗೆಲ್ಲೋಕೆ 50 ಲಕ್ಷ ರೂಪಾಯಿಗಳನ್ನ ಗೆದ್ಕೊಳ್ಳೋಕೆ. ಅಂಥದ್ರಲ್ಲಿ ನಿನಗೆ ಕನ್ನಡ ಕಲಿಸುವಷ್ಟು ಪೇಷನ್ಸ್ ಇವ್ರಿಗೆ ಇದೆಯಾ ತಾಯಿ? ಏನೋ ಬಿಗ್ ಬಾಸ್ ಮನ್ಸು ಮಾಡಿ ಸ್ವಲ್ಪ ಕನ್ನಡ ಹೇಳ್ಕೊಡಿ ಅಂತ ಯಾರನ್ನಾದ್ರೂ ಒಬ್ಬರನ್ನ ನೇಮಿಸಬಹುದು. ಆದರೆ ಅಲ್ಲಿವರೆಗೂ ಇಲ್ಲಿರ್ತಕ್ಕಂಥವ್ರು ನಿನ್ನ ಉಳಿಸ್ಕೊಳ್ಳಲ್ಲ ತಾಯಿ. ಈಗಾಗಲೇ ತುಂಬಾ ಜನ ನಾಮಿನೇಷನ್ ಮಾಡಿದ್ದಾರೆ. ಓಕೆ, ನೀವು ಹೋಗೋದು ಫಿಕ್ಸ್ ಆಗಿದೆ. ಒಂದು ವೇಳೆ ನಮ್ಮ ಕಿಚ್ಚ ಸುದೀಪ್ ಅವರು ಅಥವಾ ಬಿಗ್ ಬಾಸ್ ಟೀಮು ಇಲ್ಲ, ಇದು ಸುಮ್ಮನೆ ಮಾಡಿದ್ದು, ಯಾರನ್ನು ಹೊರಗಡೆ ಕಳ್ಸಲ್ಲ ಅಂತ ಏನಾದರೂ ಹೇಳ್ಬಿಟ್ರೆ ಆಕ್ಚುಲಿ ಇರ್ತೀಯಾ, 1-2-3 ವಾರ ಇರ್ತೀಯಾ ಅಂತ ನನ್ನ ಒಂದು ಅನಿಸಿಕೆ. ಸ್ನೇಹಿತರೆ, ಇದೆಲ್ಲವನ್ನು ಕೇಳಿ ನಿಮಗೂ ಕೂಡ ಒಂದು ಅನಿಸಿಕೆ ಮೂಡಿರುತ್ತೆ. ಆ ಅನಿಸಿಕೆಯನ್ನ ದಯವಿಟ್ಟು ತಿಳಿಸಿ. ನಮಸ್ಕಾರ.